ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ಸರಳ ಸಲಹೆಗಳು. ಫ್ರೆಂಡ್ಸ್, ನಾನಿವತ್ತು ತುಂಬಾ ಈಸಿಯಾಗೂ ಇರಬೇಕು, ಗ್ರ್ಯಾಂಡ್ ಲುಕ್ ತರನು ಕಾಣಿಸ್ಬೇಕು, ಆ ತರದೊಂದು ಡಿಸೈನ್ ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀನಿ. ಇದು ಒಂದು ರೀತಿಯ ಹೊಸ ಡಿಸೈನ್ ಅಂತಾನೆ ಹೇಳ್ಬೋದು. ನನ್ನ ಇನ್ನೂ ಬೇರೆ ಬೇರೆ ಕ್ರೋಶಾ ಕುಚ್ಚು ಡಿಸೈನ್ಗಳಿಗೋಸ್ಕರ ನೀವು ಪ್ಲೇ ಲಿಸ್ಟ್ ನ ಚೆಕ್ ಮಾಡಬಹುದು. ಪ್ಲೇ ಲಿಸ್ಟ್ ನಿಮಗೆ ಓಪನ್ ಮಾಡಕ್ ಬರ್ತಿಲ್ಲ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅದನ್ನು ಕೂಡ ಚೆಕ್ ಮಾಡಬಹುದು. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂತ ಮೆಟೀರಿಯಲ್ಸ್ 10 ನಂಬರ್ ಕ್ರೋಶಾ ನೀಡಲ್, 2 ಕಲರ್ ದಾರ, 5 ಎಳೆ ಅಥವಾ 6 ಎಳೆ ಯಾವ್ದು ಬೇಕಾದ್ರೂ ನೀವು ತಗೋಬಹುದು. ಚಿಕ್ಕದಾಗಿರೋ ಅಂತ ಈ ತರ ಫ್ಲವರ್ ಬೀಡ್ಸ್ ತುಂಬಾ ಚಿಕ್ಕದು ತಗೊಳ್ಳಿ. ಮತ್ತೆ ಗೋಲ್ಡನ್ ಕಲರ್ ಸ್ಮಾಲ್ ಬೀಡ್ಸ್, ಮೊದಲಿಗೆ ಬಟ್ಟೆಗೆ ಈ ತರ ಲಾಕ್ ಮಾಡ್ಕೊಳ್ಳೋಣ. 1 2 3 ಚೈನ್ ಆಗಿದೆ. 3 ಚೈನ್ ಆದ್ಮೇಲೆ ಅದೆಲ್ಲಿ ಬರ್ತಲ್ಲ ನೋಡ್ಕೊಂಡು ನೋಡಿ, ಇಲ್ಲಿ ಬರ್ತಿದೆ. ಸೊ ಇಲ್ಲಿಗೆ ನಾನು ಡಬಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. ಡೈರೆಕ್ಟ್ ಆಗಿ ಬಟ್ಟೆಗೆ ನಾನು ಕ್ರೋಶಾ ಕಡಿಯನ್ನು ಚುಚ್ಕೊಂಡು ಡಬಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. 1 2 ಮೂರು ಡಬಲ್ ಕ್ರೋಶೆಟ್ ಆಗಿದೆ. 3 ಡಬಲ್ ಕ್ರೋಶೆಟ್ ಆದ್ಮೇಲೆ ಈ ದಾರನ ತೆಕ್ಕೊಳ್ಳೋಣ. ಇವಾಗ ಈ ಫ್ಲವರ್ ಬೀಡ್ ನ ಹಾಕೊಳ್ಳೋಣ. ಈ ಫ್ಲವರ್ ಬೀಡ್ ನ ದಾರಕ್ಕೆ ಹಾಕೊಂಡು ಬೀಡ್ ನ ಈ ತರ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡ್ಕೊಂಡು ಮತ್ತೆ ಅದೆಲ್ಲಿ ಬರ್ತಲ್ಲ ನೋಡ್ಕೊಂಡು ನೋಡಿ, ಈ ಫ್ಲವರ್ ಸಮಕ್ಕೆ ಎಲ್ಲಿ ಬರ್ತಲ್ಲ ನೋಡ್ಕೊಂಡು ಡಬಲ್ ಕ್ರೋಶೆಟ್ ಹಾಕೋಬೇಕು. ಒಂದು 2 3 ಡಬಲ್ ಕ್ರೋಶೆಟ್ ಆಗಿದೆ. ಮತ್ತೆ ಇವಾಗ 1 2 3 ಚೈನ್ ಹಾಕೋಬೇಕು. 3 ಚೈನ್ ಹಾಕೊಂಡು ಇವಾಗ ಅದೆಲ್ಲಿ ಬರುತ್ತಲ್ಲ ನೋಡ್ಕೊಂಡು ನೀವು ಬಟ್ಟೆಗೆ ಸಿಂಗಲ್ ಕ್ರೋಶೆಟಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 1 2 3 ಚೈನ್ ಹಾಕೋಬೇಕು. 3 ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ಅದೆಲ್ಲಿ ಬರ್ತಲ್ಲ ನೋಡ್ಕೊಂಡು ಡಬಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ ಹೀಗೆ ಫಸ್ಟ್ ಡಬಲ್ ಕ್ರೋಶೆಟ್ ಹಾಕೊಂಡ್ವಲ್ಲ, ಅದೇ ರೀತಿ ಸೇಮ್ ಕಂಟಿನ್ಯೂಟಿ. 1 ಡಬಲ್ ಕ್ರೋಶೆಟ್ ಆಗಿದೆ. ಮತ್ತೆ 2 3 ಡಬಲ್ ಕ್ರೋಶೆಟ್ ಆಯ್ತು. 3 ಡಬಲ್ ಕ್ರೋಶೆಟ್ ಆದ್ಮೇಲೆ ಈ ದಾರನ ತಕ್ಕೊಳ್ಳೋಣ. ಮತ್ತೆ ಈ ಫ್ಲವರ್ ಬೀಡ್ ನ ಹಾಕೊಳ್ಳೋಣ. ಫ್ಲವರ್ ಬೀಡ್ ನ ಈ ತರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ನೋಡಿ ಒಂದು ಡಬಲ್ ಕ್ರೋಶೆಟ್ ಆಯ್ತು. ಮತ್ತೆ 2 3 ಡಬಲ್ ಕ್ರೋಶೆಟ್ ಆಗಿದೆ. ಮತ್ತೆ ಇವಾಗ 1 2 3 ಚೈನ್ ಹಾಕೋತಾ ಇದೀನಿ. ಮತ್ತೆ ಅದೆಲ್ಲಿ ಬರುತ್ತಲ್ಲ ನೋಡ್ಕೊಂಡು ನೋಡಿ, ಇಲ್ಲಿ
ಸಿಂಗಲ್ ಕ್ರೋಶೆಟ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ, ನೋಡಿ ಈ ತರ ಬರುತ್ತೆ ಡಿಸೈನ್. ನಿಮ್ಗೆ ಇಲ್ಲಿ ಎರಡೂ ಡಿಸೈನ್ ನ ಹೇಗೆ ಹಾಕೊಂಡೋ ಅದೇ ರೀತಿ ಹಾಕೋತಾ ಹೋಗ್ಬೇಕು. ನಾನು ಪೂರ್ತಿ ಹಾಕಿ ನಿಮ್ಗೆ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್ ಈ ತರ ಬರುತ್ತೆ. ಪೂರ್ತಿಯಾಗಿ ಹಾಕೊಂಡ್ಮೇಲೆ ನಾನಿಲ್ಲಿ ಫಸ್ಟ್ 3 ಚೈನ್ ಹಾಕೊಂಡಿದ್ದೀನಿ, ಲಾಸ್ಟಲ್ಲೂ 3 ಚೈನ್ ಹಾಕಿ ಎಂಡ್ ಮಾಡಿದ್ದೀನಿ. ನೋಡಿ 3 ಡಬಲ್ ಕ್ರೋಶೆಟ್, 1 ಫ್ಲವರ್, 3 ಡಬಲ್ ಕ್ರೋಶೆಟ್, 3 ಚೈನು, ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆಟ್ ಲಾಕ್ ಮಾಡಿ 3 ಚೈನು, 3 ಡಬಲ್ ಕ್ರೋಶೆಟ್, 1 ಫ್ಲವರ್ ಬೀಡ ಹಾಕೊಂಡಿದ್ದೀನಿ, ಮತ್ತೆ 3 ಡಬಲ್ ಕ್ರೋಶೆಟ್, ಮತ್ತೆ 3 ಚೈನು, ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕ್. ಈ ತರ ಹಾಕೋತಾ ಹೋಗ್ಬೇಕು ನೀವು. ಸೆಕೆಂಡ್ ಸ್ಟೆಪ್ ನೋಡ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ. ಇವಾಗ ಇದನ್ನ ಈ ತರ ಬಟ್ಟೆಗೆನೆ ಲಾಕ್ ಮಾಡಿಕೊಂಡು ಇಲ್ಲಿದೆಯಲ್ಲ 3 ಚೈನ್ ಇದೆಯಲ್ಲ ಗ್ರೀನ್ ಕಲರ್ ಇರೋವಂಥದ್ದು, ಅಲ್ಲಿಗೆ 1 ಸಿಂಗಲ್ ಕ್ರೋಶೆಟ್ ಹಾಕೊಳ್ಳೋಣ. 1 ಸಿಂಗಲ್ ಕ್ರೋಶೆಟ್ ಹಾಕೊಂಡಾದ್ಮೇಲೆ ಈ ದಾರನ ತೆಕ್ಕೊಳ್ಳೋಣ. ಮತ್ತೆ ಈ ಲೀಫ್ ಬೀಡ್ನ ಹಾಕೊಳ್ಳೋಣ. ನಿಮ್ಗೆ ಈ ಬೀಡ್ ಬಗ್ಗೆ ಹೇಳೋದು ಮರ್ತೆ ಫಸ್ಟು. ನೋಡಿ ಹೀಗೆ ಲೀಫ್ ಬೀಡ್ನ ಮತ್ತೆ ಲಾಕ್ ಮಾಡಿಕೊಂಡು, ಮತ್ತೆ ನೋಡಿ ಇಲ್ಲಿ 3 ಚೈನ್ ಇದೆಯಲ್ಲ ಅಲ್ಲಿಗೆ ನೀವು 1 ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ನೋಡಿ ಹೀಗೆ ಈ 3 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಲ್ವಾ, ಆ 3 ಡಬಲ್ ಕ್ರೋಶೆಟ್ ಮೇಲ್ಗಡೆ ತುದಿ ಭಾಗದಲ್ಲಿ ನೀವು ನೋಡಿ, ಇಲ್ಲಿ ಫಸ್ಟ್ ತುದಿ ಭಾಗದಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ, ಆ ತುದಿ ಭಾಗದಲ್ಲಿ ನೀವು ಒಂದು ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಹೀಗೆ 1 ಡಬಲ್ ಕ್ರೋಶೆಟ್ ಹಾಕೊಂಡಾದ್ಮೇಲೆ ಈ ದಾರನ ತೆಕ್ಕೊಂಡು ಈ ಬೀಡ್ ಹಾಕೊಳ್ಳೋಣ. ಮತ್ತೆ ಎರಡನೇ ಡಬಲ್ ಕ್ರೋಶೆಟ್ ತುದಿಗೆ ಡಬಲ್ ಕ್ರೋಶೆಟ್ ಹಾಕೊಂಡು ಮತ್ತೆ 1 ಬೀಡ್ ಹಾಕೊಳ್ಳೋಣ. ಮತ್ತೆ 3ನೇ ಡಬಲ್ ಕ್ರೋಶೆಟ್ಗೆ ಮೇಲ್ಗಡೆ ತುದಿ ಭಾಗದಲ್ಲಿ ನಾನು ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೊಂದು ಆ ದಾರನ ತಕ್ಕೊಂಡು ಬೀಡ್ ಹಾಕೋತೀನಿ. ಹೀಗೆ ಮತ್ತೆ ಈ ಫ್ಲವರ್ ಬಿಟ್ಬಿಡೋಣ. ಈ ಫ್ಲವರ್ ಬಿಟ್ಟು ಮತ್ತೆ ಈ ತುದಿ ಭಾಗದಲ್ಲಿ 3 ಡಬಲ್ ಕ್ರೋಶೆಟ್ ಇದೆಯಲ್ಲ, ಆ ಮೇಲ್ಗಡೆ ತುದಿ ಭಾಗದಲ್ಲಿ ನೀವು ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ನೋಡಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಈ ಫ್ಲವರ್ ಮೇಲೆ ಚೈನ್ ಹಾಕೊಳ್ಳೋದಾಗ್ಲಿ ಮಾಡಬೇಡಿ, ಅಷ್ಟು ಚೆನ್ನಾಗಿ ಬರಲ್ಲ ಡಿಸೈನು. ಮತ್ತೆ ಇದನ್ನ ತಕ್ಕೊಂಡು ಬೀಡ್ ಹಾಕೊಳ್ಳೋಣ. ನೋಡಿ ಹೀಗೆ ಮತ್ತೆ ಇಲ್ಲಿ 3 ಡಬಲ್ ಕ್ರೋಶೆಟ್ ಇತ್ತಲ್ಲ, ಒಂದಕ್ಕಾಗಿದೆ, ಇನ್ನೊಂದಕ್ಕೆ ಮೇಲ್ಗಡೆ ತುದಿಯಲ್ಲಿ ಡಬಲ್ ಕ್ರೋಶೆಟ್ ಹಾಕೊಂಡು ಈ ದಾರನ ತಕ್ಕೊಂಡು ಮತ್ತೆ ಬೀಡ್ ಹಾಕೊಳ್ಳೋಣ. ಮತ್ತೆ ಸೇಮ್ 3ನೇ ಡಬಲ್ ಕ್ರೋಶೆಟ್ ತುದಿಗೆ ಡಬಲ್ ಕ್ರೋಶೆಟ್ ಹಾಕೊಂಡು ದಾರ ತಕ್ಕೊಳ್ಳೋಣ, ಬೀಡ್ ಹಾಕೊಳ್ಳೋಣ. ನೋಡಿ ಹೀಗೆ. ಇವಾಗ ಈ 3 ಚೈನ್ ಕಾಣಿಸ್ತಾ ಇದೆಯಲ್ಲ, ಆ 3 ಚೈನ್ಗೆ ನೀವು 1 ಸಿಂಗಲ್ ಕ್ರೋಶೆಟ್ ಅಲ್ಲಿ ಈ ತರ ಲಾಕ್ ಮಾಡ್ಕೋಬೇಕು. ನೋಡಿ ಈ ತರ ಬರುತ್ತೆ ಡಿಸೈನ್. ಮತ್ತೆ ಈ ದಾರನ ತಕ್ಕೊಳ್ಳೋಣ, ಈ ಲೀಫ್ ಬೀಡ್ನ ಹಾಕೊಳ್ಳೋಣ. ಇವಾಗ ಇದನ್ನ
ಬೀಡ್ನ ಲಾಕ್ ಮಾಡಿಕೊಂಡು ಆಮೇಲೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ನಲ್ವಾ ಮಧ್ಯದಲ್ಲಿ, ಅದರ ಪಕ್ಕದಲ್ಲಿ ಇನ್ನೊಂದು 3 ಚೈನ್ ಕಾಣಿಸ್ತಾ ಇದೆ ನೋಡಿ. ನೆಕ್ಸ್ಟ್ ಆರ್ಚ್ ಹಾಕಿದ್ನಲ್ಲ ಆ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಈ ತರ ಸಿಂಗಲ್ ಕ್ರೋಶೆಟ್ ಹಾಕಾದ್ಮೇಲೆ ಮತ್ತೆ ಕಂಟಿನ್ಯೂಟಿ ಇಲ್ಲಿ ಹೇಗೆ ಹಾಕೊಂಡು ಹೋದ್ನೋ ಹಾಗೆ ಇಲ್ಲೂ ಕೂಡ ಹಾಕೊಂಡು ಹೋಗ್ಬೇಕು. ಇಲ್ಲಿ ಡಬಲ್ ಕ್ರೋಶೆಟ್ ಕಾಣ್ತಾ ಇದೆಯಲ್ವಾ, ಫಸ್ಟ್ ಡಬಲ್ ಕ್ರೋಶೆಟ್, ಅದರ ತುದಿಗೆ ನೀವು ಇನ್ನೊಂದು ಡಬಲ್ ಕ್ರೋಶೆಟ್ ಪಿಂಕ್ ಕಲರ್ ಇರೋವಂಥದ್ದು ಹಾಕೋಬೇಕಾಗುತ್ತೆ. ಹೀಗೆ ಮತ್ತೆ ಈ ದಾರನ ತಕ್ಕೊಳ್ಳೋಣ, ಸ್ಮಾಲ್ ಬೀಡ್ ಹಾಕೊಳ್ಳೋಣ. ಈ ತರ ಪೂರ್ತಿಯಾಗಿ ಹಾಕಿ ನಾನು ಲಾಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಲಾಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಲಾಸ್ಟ್ ಸ್ಟೆಪ್ಪಲ್ಲಿ ಬೀಡ್ಸ್ ಎಲ್ಲ ಹಾಕೊಂಡಾಗಿದೆ. ಇವಾಗ ಈ 3 ಚೈನ್ ಇದೆಯಲ್ಲ ಲಾಸ್ಟಲ್ಲಿ ಅಲ್ಲಿಗೆ ಈ ಥರ ಲಾಕ್ ಮಾಡಿಕೊಂಡು ದಾರನ ತಕ್ಕೊಳ್ಳೋಣ. ಈ ಎಲೆ ಬೀಡ್ನ ಹಾಕೊಳ್ಳೋಣ. ಮತ್ತೆ ಈ 3 ಚೈನ್ ಇದೆಯಲ್ಲ ಆ 3 ಚೈನ್ ಮೇಲೆ ಈ ಥರ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ 1 ಚೈನ್ ಹಾಕೊಂಡು ಇವಾಗ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಈ ದಾರನ ಹೇಳಿದ್ರೆ ಈ ಥರ ಲಾಕ್ ಆಗುತ್ತೆ. ಈಗ 2 ದಾರನ ಸೇರಿಸಿ ನೀವು ಗಂಟು ಹಾಕೋಬೇಕಾಗುತ್ತೆ. ಗಂಟು ಹಾಕೊಂಡು ಹಿಂದೆಗಡೆ ಗ್ಲೂ ಹಾಕಿ ಅಂಟಿಸಿ. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಗ್ರೀನ್ ಕಲರ್ ಇರುವಂಥ ದಾರದಲ್ಲಿ ಬಟ್ಟೆಗೆ ಲಾಕ್ ಮಾಡಿಕೊಂಡು 3 ಚೈನ್ ಹಾಕೊಂಡಿದ್ದೀನಿ. 3 ಚೈನ್ ಆದಮೇಲೆ ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಡಬಲ್ ಕ್ರೋಶೆಟ್ನ ನಾನು ಬಟ್ಟೆಗೆನೆ ಹಾಕೊಂಡಿದ್ದೀನಿ. ಮತ್ತೆ ಒಂದು ಫ್ಲವರ್ ಬೀಡ್ ಹಾಕೊಂಡಿದ್ದೀನಿ. ಮತ್ತೆ ಆ ಫ್ಲವರ್ ಬೀಡ್ನ ಲಾಕ್ ಮಾಡಿಕೊಂಡು 3 ಡಬಲ್ ಕ್ರೋಶೆಟ್, ಫ್ಲವರ್ ಬೀಡ್ ಪಕ್ಕ 3 ಡಬಲ್ ಕ್ರೋಶೆಟ್, ಬಟ್ಟೆಗೆನೆ 3 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಮತ್ತೆ 3 ಚೈನು, ಮತ್ತೆ ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಚೈನ್ ಹಾಕೊಂಡಿದ್ದೀನಿ. ಮತ್ತೆ 3 ಡಬಲ್ ಕ್ರೋಶೆಟ್, ಫ್ಲವರ್ ಬೀಡು, ಮತ್ತೆ 3 ಡಬಲ್ ಕ್ರೋಶೆಟ್, ಮತ್ತೆ 3 ಚೈನು, ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕು. ಈ ತರ ನೋಡಿ, ಈ ತರ ಆರ್ಚ್ ಬರಬೇಕು. ಆ ತರ ನಾನು ಇಲ್ಲಿ ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ, ಆರ್ಚ್ ಬರೋ ತರ ಮಾಡ್ಕೊಂಡಿದ್ದೀನಿ. ಮತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡು 3 ಚೈನ್ ಇದೆಯಲ್ಲ ಅಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕೊಂಡು ಈ ಲೀಫ್ ಬೀಡ್ ಹಾಕೊಂಡು ಮತ್ತೆ ಸಿಂಗಲ್ ಕ್ರೋಶೆಟ್ ಹಾಕೊಂಡು ಅದೇ 3 ಚೈನ್ಗೆ ಈ 3 ಡಬಲ್ ಕ್ರೋಶೆಟ್ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ ಇರುವಂತದ್ದು, ಅದ್ರ ಮೇಲ್ಗಡೆ ತುದಿಲಿ 3 ಡಬಲ್ ಕ್ರೋಶೆಟ್ ಹಾಕೊಂಡು ಅದಕ್ಕೆ 3 ಬೀಡ್ಸ್ ಹಾಕೊಂಡಿದ್ದೀನಿ. ಮತ್ತೆ ಅದೇ ಕಂಟಿನ್ಯೂಟಿ ಮತ್ತೆ ಹೀಗೆ ಈ ಬೀಡ್ ಇದೆಯಲ್ಲ ಫ್ಲವರ್ ಬೀಡು, ಅದ್ರ ಪಕ್ಕ 3 ಡಬಲ್ ಕ್ರೋಶೆಟ್ ಕಾಣಿಸ್ತಾ ಇದೆಯಲ್ಲ ಆ 3 ಡಬಲ್ ಕ್ರೋಶೆಟ್ ಮೇಲ್ಗಡೆ ತುದಿಲಿ 3 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಮತ್ತೆ 3 ಬೀಡ್ಸ್ ಹಾಕಿದ್ದೀನಿ. ಈ ತರ ಹಾಕೋತಾ ಹೋಗ್ಬೇಕು. ನೋಡಿ, ಈ ತರ ಬರುತ್ತೆ ಆರ್ಚ್. ಆಮೇಲೆ ಈ 3 ಬೀಡ್ಸ್ ಆದ್ಮೇಲೆ ಇಲ್ಲಿ 3 ಚೈನ್ ಹಾಕೊಂಡಿರ್ತೀನಲ್ಲ ಅಲ್ಲಿ ನೀವು ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕು. ಒಂದು ಸಿಂಗಲ್ ಕ್ರೋಶೆಟ್ ಆದ್ಮೇಲೆ ಈ ಲೀಫ್ ಬೀಡ್ ನ ಹಾಕೊಳ್ಳೋಣ. ಈ ಸಿಂಗಲ್ ಕ್ರೋಶ ಗ್ರೀನ್ ಕಲರ್ ಇರುವಂತ ಸಿಂಗಲ್ ಕ್ರೋಶ ಮಧ್ಯ ಲಾಕ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದ್ರ ಮಧ್ಯ ಈ ಲೀಫ್ ಬೀಡ್ ಬರಬೇಕು. ಆ ತರ ನೋಡ್ಕೋಬೇಕಾಗುತ್ತೆ ನೀವು. ಮತ್ತೆ ಪಕ್ಕಕ್ಕೆ ಹೋಗಿ 3 ಚೈನ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹೇಗೆ ಹಾಕೊಂಡ್ವೋ ಅದೇ ರೀತಿ ಸೇಮ್ ಇಲ್ಲೂ ಕೂಡ ಹಾಕೋಬೇಕಾಗುತ್ತೆ. 3 ಡಬಲ್ ಕ್ರೋಶೆಟ್ಗೆ 3 ಡಬಲ್ ಕ್ರೋಶೆಟ್, ಇಲ್ಲೂ ಕೂಡ 3 ಡಬಲ್ ಕ್ರೋಶೆಟ್ಗೆ 3 ಡಬಲ್ ಕ್ರೋಶೆಟ್ ಮತ್ತೆ ಬೀಡ್ಸ್, ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್, ಮತ್ತೆ ಒಂದು ಲೀಫ್ ಬೀಡು, ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಪಕ್ಕಕ್ಕೆ ಬಂದು ಈ ತರ ಹಾಕೋತಾ ಹೋಗ್ಬೇಕು. ಫ್ರೆಂಡ್ಸ್ ನೋಡಿ, ಈ ತರ ಬರುತ್ತೆ ಡಿಸೈನು. ತುಂಬಾ ಸಿಂಪಲ್ ಆಗಿ ಗ್ರ್ಯಾಂಡ್ ಲುಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಈಸಿ ಕೂಡ ಇದನ್ನ ಮಾಡ್ಕೊಳ್ಳೋದು. ಇದರಲ್ಲೇ ಬೇಕಾದ್ರೆ ನಾನು 3 ಸ್ಟೆಪ್ ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ, ಅದು ಕೂಡ ಇದೆ. ನಿಮ್ಗೆ ಬೇಕು ಅಂದ್ರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. 3 ಸ್ಟೆಪ್ ಇರೋದನ್ನು ಮಾಡಿ ತೋರಿಸ್ತೀನಿ ನಾನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ಕಡೆ ಈ ಲೀಫ್ ಬೀಡ್ ಹಾಕೊಂಡಿದ್ದೀನಲ್ಲ ಅದ್ರ ಮಧ್ಯೆ ನೀವು ಕುಚ್ಚಬೇಕಾದ್ರೂ ಹಾಕೋಬಹುದು. ನಿಮ್ಗೆ ಬೇಡ ಇದು ಬೀಡು ಅಂತ ಹೇಳೋದಾದ್ರೆ, ಇಲ್ಲ ಬೇಕು ಅನ್ನೋದಾದ್ರೆ ನೀವು ಹಾಕೊಳ್ಳಿ. ಕುಚ್ಚು ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಕುಚ್ಚು ಹಾಕೊಳ್ಳೋದು ಬೇಡ, ಈ ತರ ಬೀಡ ಹಾಕಿ ತೋರ್ಸೋಣ ಅಂತ ಹೇಳಿ ತೋರಿಸ್ದೆ ಅಷ್ಟೇ. ಕುಚ್ಚು ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ. ಫ್ರೆಂಡ್ಸ್, ನನ್ನ ಈ ಸಿಂಪಲ್ ಅಂಡ್ ಈಸಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರೋ ಅಂತ ಈ ಸೀರೆ ಕ್ರೋಶಾ ಡಿಸೈನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದತ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.